ಇದೇ ಕಾರವಾರದಲ್ಲಿ ನಿನ್ನೆ ಸಂಜೆ ಸುಮಾರು 4 ಗಂಟೆಯಿಂದ ಸುರಿದಂತಹ ಮಳೆ ಏನಿದೆ ಹಲವು ಕಡೆ ಸಮಸ್ಯೆಗಳನ್ನು ತಂದೊಡ್ಡಿದೆ. ಕದಂಬ ನೌಕಾನೆಲೆಯ ಭಾಗದ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ನೀರು ನಿಂತು 5ಕ್ಕೂ ಹೆಚ್ಚು ಬೈಕ್ಗಳು ಮುಳುಗಡೆಯಾಗಿದೆ. ನೀರಿನ ರಭಸ ಇದೊಂದು ರೀತಿ ವಾಹನ ಸವಾರರು ಪರದಾಡುವಂತೆ ಮಾಡಿಬಿಡ್ತು. ನೌಕಾನೆಲೆಯ ಅವೈಜ್ಞಾನಿಕ ಕಾಮಗಾರಿಯಿಂದ ಹೆದ್ದಾರಿ ಕೂಡ ಜಲಾವೃತವಾಗಿದೆ ಅಂತ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಮಳೆ ಮುಂದುವರೆದಂಥದ್ದು. ಅದರಲ್ಲೂ ಕಾರವಾರ ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇದೆ. ಕಾರವಾರದಲ್ಲಿ ಹೆಚ್ಚಿನ ಮಳೆ ಆದ್ದರಿಂದ ಗುಡ್ಡದ ನೀರು ಹರಿದು ಬಂದು ಈಗ ರಾಷ್ಟ್ರೀಯ ಹೆದ್ದಾರಿ 66ರ ಕದಂಬ ನೌಕಾನೆಲೆಯ ಭಾಗದಲ್ಲಿ ಈಗ ಬ್ಲಾಕ್ ಆಗಿರುವಂಥದ್ದು. ಅದೇ ಭಾಗದಲ್ಲಿ ಇದ್ದೀವಿ, ನೀವು ನೋಡಬಹುದು ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತೇಳಿ. ಇದಕ್ಕೆ ಮೂಲದ ಕಾರಣ ಚತುಷ್ಪಥ ಹೆದ್ದಾರಿ ಕಾಮಗಾರಿಯನ್ನು ಮಾಡ್ತಾ ಇರುವಂತಹ IRB ಕಂಪ್ನಿ ಅಂತಲೇ ಹೇಳಬೇಕು. ಯಾಕಂತಂದರೆ ಅವರು ಸಮರ್ಪಕವಾದ ಒಂದು ಕಾರ್ಯವನ್ನು ಮಾಡಿದರೆ ರಸ್ತೆಯಲ್ಲಿ ನೀರು ನಿಂತು ಜನರು ಪರದಾಡುವಂತಹ ಪರಿಸ್ಥಿತಿ ಬರ್ತಿರಲಿಲ್ಲ. ನೀವು ನೋಡ್ಬೋದು ಆ ಭಾಗದಲ್ಲಿ ವಾಹನಗಳು ಸಂಚಾರಕ್ಕೆ ಸಾಕಷ್ಟು ಅಡ್ಡಿಯಾಗಿರುವಂಥದ್ದು. ಜೊತೆಗೆ ಆ ಭಾಗದಲ್ಲಿರುವಂತಹ ವಾಹನಗಳು ಕೂಡ ಈಗ ಮುಳುಗಿ ಹೋಗಿದ್ದಾವೆ. ಪಕ್ಕದಲ್ಲಿರುವ ಅಂಗಡಿಗಳು ಕೂಡ ಈಗ ಮುಳುಗ್ತಾ ಇರುವಂಥದ್ದು. ಯಾಕಂತಂದರೆ ಪಕ್ಕದಲ್ಲಿಯೇ ಗುಡ್ಡ ಇರೋದರಿಂದ ಸಾಕಷ್ಟು ನೀರು ಹರಿದು ಬಂದಾಗ ಇದೇ ಭಾಗದಲ್ಲಿ ಸಮುದ್ರವನ್ನು ಸೇರುವಂಥದ್ದು. ಆದರೆ ಸಮುದ್ರ ಸೇರಬೇಕಾದ್ರೆ ಮೊದಲು ಚರಂಡಿ ವ್ಯವಸ್ಥೆ ಸರಿಯಾಗಿರಬೇಕು. ಜೊತೆಗೆ ಇಲ್ಲಿ ನೀರು ಹೋಗಲಿಕ್ಕೆ ಬಿಟ್ಟಂತಹ ನಾಲೆಯ ಏನು ದೊಡ್ಡದಾಗಿ ಮಾಡಿದ್ದಾರೆ ಅದು ಸಮರ್ಪಕವಾಗಿರಬೇಕು. ಆದರೆ ಇವ್ಯಾವುದೂ ಸರಿ ಇಲ್ಲೋದಾಗ ಈ ರೀತಿಯ ಒಂದು ಅನಾಹುತ ಆಗುವಂಥದ್ದು ನೋಡಿ. ನೀವು ಈಗ ಕೇವಲ ಒಂದು 2 ತಾಸಿನಿಂದ ಸುರಿದಂತಹ ಮಳೆ ಇವತ್ತು ಈ ಕದಂಬ ನೌಕಾನೆಲೆಯ ಭಾಗದಲ್ಲಿರುವಂತಹ ಹೆದ್ದಾರಿಯನ್ನು ಸಂಪೂರ್ಣವಾಗಿ ಬ್ಲಾಕ್ ಮಾಡಿದೆ. ಸಂಪೂರ್ಣವಾಗಿ ಭಾಗದಲ್ಲಿ ನೀರು ನಿಂತು ಸಾಕಷ್ಟು ಹಾನಿಯಾಗ್ತಾ ಇರುವಂಥದ್ದು. ಈಗ ಸುತ್ತಮುತ್ತಲ ಗ್ರಾಮದಲ್ಲಿರುವಂತಹ ಮನೆಗಳಿಗೂ ಕೂಡ ಈಗ ನೀರು ನುಗ್ಗುವಂತಹ ಸಾಧ್ಯತೆಗಳಿದ್ದಾವೆ. ನೀರು ನುಗ್ಗುತ್ತೆ ಕೂಡ. ಯಾಕಂತಂದರೆ ಕಳೆದ ವರ್ಷವೂ ಕೂಡ ಇದೇ ಪರಿಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣ ಆಗಿತ್ತು. ಜನರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದರು. ವಾಹನ ಸವಾರರು ಒದ್ದಾಡುವಂತಹ ಪರಿಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣವಾಗಿತ್ತು. ಆದರೆ ಈ ವರ್ಷವೂ ಕೂಡ ಮತ್ತೆ ಅದೇ ಯಥಾ ಪ್ರಕಾರ ಇದೇ ಸ್ಥಿತಿ ಇರುವಂಥದ್ದು. ಯಾಕೆಂತಂದರೆ IRB ಕಂಪನಿಯವರ ಸಮರ್ಪಕವಾದ ಕಾಮಗಾರಿ ಇಲ್ಲದೆ ಇರೋ ಕಾರಣ ಮತ್ತು ಜಿಲ್ಲಾಡಳಿತ ಕೂಡ ನಿರ್ಲಕ್ಷ್ಯ ವಹಿಸಿದೆ ಅಂತಲೇ ಹೇಳಬೇಕು. ಯಾಕೆಂತಂದರೆ ಕಳೆದ 3-4 ವರ್ಷದಿಂದ ಇದೇ ಭಾಗದಲ್ಲಿ ಇದೇ ರೀತಿಯಲ್ಲಿ ಸಂಚಾರಕ್ಕೆ ಅಡಚಣೆ ಆಗ್ತಾಯಿತ್ತು. ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹರಿದು ಬರ್ತಾಯಿತ್ತು. ಇಂಥದ್ರಲ್ಲಿ ಸಮಸ್ಯೆಗಳು ಪದೇ ಆಗ್ತಾ ಇದ್ದಾಗಲೂ ಕೂಡ ಇದನ್ನು ನಿರ್ವಹಿಸುವಲ್ಲಿ ಎಲ್ಲೋ ಒಂದು ರೀತಿ ಜಿಲ್ಲಾಡಳಿತವು ಕೂಡ ಎಲ್ಲೋ ಹೊಣೆ ಆಗ್ತದೆ. ನಾವು ಇನ್ನು ತಹಶೀಲ್ದಾರರು ಕೂಡ ಇಲ್ಲೇ ಇದ್ದಾರೆ. ಯಾಕೆಂದರೆ ಕಾರವಾರ ತಹಶೀಲ್ದಾರರು ಸ್ಥಳದಲ್ಲೇ ಮುಖಮೂಡಿದ್ದಾರೆ. ಭಾಳಷ್ಟು ಭಾಗಗಳು ಈಗ ಇಲ್ಲಿ ಹಾನಿಗೊಳಗಾಗ್ತಾ ಇರುವಂಥದ್ದು. ಇನ್ನು ನಾವು ತಹಶೀಲ್ದಾರರನ್ನು ಕೂಡ ಈಗ ಮಾತಾಡಿಸ್ತೇನೆ. ಸರ್, ಈಗ ಪದೇ ಇಲ್ಲಿ ನೀರು ಬ್ಲಾಕ್ ಆಗ್ತಾ ಇದೆ, ಏನು ಕಾರಣ ಸರ್? ಆ್ಯಕ್ಚುಲಿ ಈಗ ಟ್ರೈನ್ಸನ್ನು ಈ ಕ್ವಾಂಟಮ್ ಆಫ್ ನೀರಿಗೆ ಟ್ರೈನ್ಸನ್ನು ಅಷ್ಟೇ ಇದು ಮಾಡಬೇಕು. ಆಲ್ರೆಡಿ 2 ಸುತ್ತಿನ ಮಾತುಕತೆ ಎಲ್ಲ ಆಗಿದೆ ಹಿರಿಯ ಅಧಿಕಾರಿಗಳ ಮಟ್ಟದಲ್ಲಿ. ಮಾನ್ಯ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಸಹ ಒಂದು ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಮೇವಿ ಅವರಿಗೆ. ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಮಾನ್ಯ ಸಹಾಯಕರು ಸಹ ನಿರಂತರವಾಗಿ ಈ ಪ್ರಯತ್ನದಲ್ಲಿದ್ದಾರೆ. ಸೊ ಪ್ರೊಸೀಡಿಂಗ್ಸ್ ನಡೀತಾನೇ ಇದೆ. ಈಗ ಸದ್ಯಕ್ಕೆ ಈಗ ಮಳೆ ಸತತ ಇರೋದ್ರಿಂದ ಅವರಿಗೂ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಇದು 3-4ನೇ ವರ್ಷ ನಾನು ನೋಡ್ತಾ ಇದ್ದಾಗೆ ಪದೇ ಈ ರೀತಿ ಆಗ್ತಾ ಇದೆ ಸರ್. ಈ ಥರ ಬ್ಲಾಕ್ ಆಗ್ತಾ ಇದೆ. ಏನಾದರೂ ಒಂದು ಶಾಶ್ವತ ಪರಿಹಾರ ತರದೇ ಇದ್ರ ಸಮಸ್ಯೆ? ಅದಕ್ಕೆ ಈಗ ಶಾಶ್ವತ ಪರಿಹಾರ ಸಲುವಾಗಿ ಎಲ್ಲರೀಗ ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳು ಇದನ್ನು ನಾವು ಆದಷ್ಟು ಬೇಗ ಮಾಡಲಿಕ್ಕೂ ಪ್ರಯತ್ನ ಮಾಡ್ತೇವೆ. ಒಟ್ಟಿನಲ್ಲಿ IRB ಕಂಪ್ನಿಯ ಕಳಪೆ ಕಾಮಗಾರಿ, ಜಿಲ್ಲಾಡಳಿತ ನಿರ್ಲಕ್ಷ್ಯ ಇವೆಲ್ಲವನ್ನೂ ಸೇರಿ ಇವತ್ತು ಮತ್ತೆ ಕೃತಕ ಪ್ರಭಾವ ಈ ಭಾಗದಲ್ಲಿ ಸೃಷ್ಟಿಯಾಗಿರೋದನ್ನು ಕಾಣ್ಬೋದಾಗಿದೆ. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ TV, ಕಾರವಾರ.